ಕರ್ತಾರ, ಸೌಟು, ಹುಟ್ಟು ಇದೆಲ್ಲ ಶಬ್ದಗಳನ್ನು ತಗೊಂತೀವಿ. ಜಿಗುಟು, ಸುವಾಲಿ, ಒಂದು ದೊಡ್ಡ ಒಲಿ, ಒಂದು ಚಿಕ್ಕ ಒಲಿ. ಸುವಾಲಿ ಮೇಲೆ ಹಾಲಿಗಳು, ಕಲುತಿ ಕಲ್ಲು, ಇದು ಅನೇಕ ಶಬ್ದಗಳಾಗ್ಯಾವ. ನಾವು ತಿನ್ನುವ ಪದಾರ್ಥಗಳ ಮೇಲೆ ಭಾಷೆ ನಿಂತಿದೆ. ಒಳ್ಳ, ಒಣಗಿ, ಬಿಸು ಕಲ್ಲು ಇತ್ಯಾದಿ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಭಾಷೆ? ಕುಟ್ಟಿದ ಕಿಚ್ಚಿಡಿ, ತಾಲಿ ಪಟ್ಟಿ, ಗಾಡಿ, ಸ್ಯಾಂಡಿಗೆ ಇವೆಲ್ಲ ಬಿಟ್ಬಿಡಿ. ಹಬ್ಬಗಳಿಗೋಸ್ಕರ ನೋಡ್ತಾ ಇದ್ದಾರೆ. ಇವೆಲ್ಲ ಹೋಗಪ್ಪ, ಹೋಗ್ತಾ ಇದ್ದಾವೆ, ಇನ್ನೂ ಹೋಗ್ತವೆ. ನಾವಾಡೋ ಮಾತುಗಳಲ್ಲಿ ಇಂಗ್ಲಿಷ್ ಸುಸುಳಿಬಿಟ್ಟಿವಿ. ಇರ್ಲಿ, ಪ್ರಾರಂಭದಲ್ಲಿ ಕೆಲವು ಶಬ್ದಗಳನ್ನ ಕನ್ನಡದಲ್ಲಿ ಮಾಡಿದ್ರೆ ಈಗ ಬಸ್ಸು, ಧೈರ್ಯದಿಂದ ಸಕಟ ಅಂತ ಕನ್ನಡದಲ್ಲಿ ಮಾತಾಡಿ ಹಾಕಿ ಬಲ್ಬು ಹಿರಿಯನ್ನು ಬಿಟ್ಕೊಂಡು ವಿದ್ಯುತ್ ಚಾಲಿತ ಪುಟ್ಟಿ ಅಂತ ಆಗುದಿಲ್ಲ, ಬಿಟ್ಬಿಡೋಣ. ಬಸ್ಸು, ಬಲ್ಬು, ಕಂಡಕ್ಟರ್, ಡ್ರೈವರ್, ಇಂಜಿನ್ ಬಿಟ್ಕೊಂಡ್ವಿ. ಪೊಲೀಸ್, ಆರಕ್ಷಕ, ಆಮೇಲೆ ಕಮಿಷನರೇಟ್, ಪೊಲೀಸ್ ಕಮಿಷನರೇಟ್ ಏನಾಗಬೇಕು ಕನ್ನಡದಲ್ಲಿ? ಪೊಲೀಸ್ ಕಮಿಷನರೇಟ್ ಏನಂತ? ಮಹಾ ಆರಕ್ಷಕ ಏನಾಗಬೇಕು? ಇಲ್ಲ, ಅವ್ರ ಕಮಿಷನರ್ ಆಗ್ಬೇಕು, ಐದಿನ ಆಗ್ಬೇಕು. ಅನಿವಾರ್ಯ ಆಗಿದೆ ನಮಗೆ. ನಮ್ಮ ಉದ್ಯೋಗಗಳು ಬದಲಾಗಿದ್ದಾವೆ, ಅದಕ್ಕೆ ಭಾಷೆ ಬದಲಾಗಿದೆ, ನಮ್ಮ ನಡೆನುಡಿ ಬದಲಾಗಿದೆ, ನುಡಿಗಟ್ಟುಗಳನ್ನ ಕಳ್ಕೊಂಡಿದ್ದೀವಿ. ವಚನ ಕಾಲದಿಂದ ನುಡಿಗಟ್ಟುಗಳು ದಾಸರ ಪರಂಪರೆಯಲ್ಲಿ ದಾಸರಿಂದ ಇಲ್ಲ, ಎಲ್ಲಿ ಹೋಗೋಣ. ಅದು ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಆತಂಕ ಆಗುವಷ್ಟು. ಮನೆ ನಾವು ಇದನ್ನೆಲ್ಲ ಕಾದಂಬರಿಗಳಲ್ಲಿ ಬಳಸ್ತೀವಿ. ಕಾದಂಬರಿ ನಿಜಂಟ ಅಲ್ಲದು. ಮನೆ ಮೈಸೂರಿಂದ ಒಬ್ರು ಫೋನ್ ಮಾಡಿದ್ರು ನನಗೆ, ಸರ್ ನಿಮ್ ಕಾದಂಬರಿ ಒಂದು ತಿಳಿಲೇ ಇರಲಿ, ಯಾರು ಬಿಡ್ರಿ ನಿಮ್ಮಂತವ್ರು ಬರ್ದಿಲ್ಲ. ನಾನು ಯಾರು ತಿಳಿಲಿಲ್ಲ ಬಿಟ್ಬಿಡ್ರಿ, ಯಾಕೆ ಅವರು ಅವಮಾನ ಮಾಡ್ತಾರೆ. ನಮ್ಮ ಉತ್ತರ ಭಾರತದ ಭಾಷೆಯನ್ನ ಸಿನಿಮಾದಲ್ಲಿ ಆಸ್ಪತ್ರೆ ಬಳಸ್ತಾರೆ. ಗಂಭೀರ ಪಾತ್ರಗಳಿಗೆ ಆ ಭಾಷೆ ಬಳಸ್ತಾರೆ, ಆಸ್ಪತ್ರೆ ಬಳಸ್ತಾರೆ. ಹೇಗೆ ಪಾತ್ರಗಳಿಗೆ ಗೌಡ, ಕುಲಕರ್ಣಿ ಹೆಸರಿರ್ತಾರೆ. ಇದು ಪ್ರತಿಭಟನೆ. ನಾವು ಭಾಷೆ ಹೋಗ್ತಾ ಇದೆ, ಭಾಷೆ ಜೊತೆಗೆ ಸಂಸ್ಕೃತಿ ಹೋಗ್ತಾ ಇದೆ, ಅದ್ರ ಜೊತೆಗೆ ನಮ್ಮ ನಡೆನುಡಿಗಳಿಲ್ಲ, ನಮ್ಮ ಪಡೆನುಡಿಗಳಿಲ್ಲ, ನಾಡು ನುಡಿಗಳಿಲ್ಲ. ಮುಂದಿನ ಪೀಳಿಗೆಗೆ ನಾವೇನು ಕೊಡಬೇಕು? ನಮ್ಮ ಅಂಗಡಿಗೆ ಹೋದ್ರೆ ಗಣಪತಿ ಕೊಡಿಯನ್ನು ಕೊಡೋದು, ದಂಡಲ್ ಕೊಡಿಯನ್ನು ಕೊಡ್ತಾನೆ, ಕಟ್ಟಿ ಪಟ್ಟಿ ಕೊಡಿಯನ್ನು ಕೊಡೋದು, ನಡ್ಬಾರ್ದು ಕೊಡ್ತಾನೆ. ಮತ್ತೆ ಟ್ರೈನ್ ಆಗ್ಬಿಡ್ತಾರಲ್ಲ ಅಂದ್ರೆ ಗಣಪತಿ ಹೋಯ್ತು, ಕಟ್ಟಿ ಪಟ್ಟಿಗೆ ಹೋಯ್ತು, ಲಾಟಾಣ ಅಂತ ಇಲ್ಲ. ಈ ಪರಂಪರೆಯ ವಸ್ತುಗಳೆಲ್ಲ ಹೋಗ್ತಾ ಇದ್ದಾವೆ. ಈಗ ಹೋಗ್ತಾ ಹೋದ್ರೆ ಹೆಂಗೆ ಉಳಿಸ್ಕೊಳ್ಳೋದು? ಏನ್ ಆಗ್ತಾ ಇದೆ ನಮ್ಮ ಭಾಷೆಯನ್ನ? ಎಲ್ಲವೂ ಹೆಣ್ಮಕ್ಳು ಒಂದು ಕಡೆ ಹೆಚ್ಚಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನೋಡ್ರಿ. ಅಮೆರಿಕಾದಲ್ಲಿ ಇವತ್ತು ನಮ್ಮ ಮೈಸೂರು ಬಂದರು. ಅಮೆರಿಕಾದಲ್ಲಿ ಇಂಗ್ಲಿಷ್ ನಂತರ ಅತಿ ಹೆಚ್ಚು ಭಾಷೆ ಮಾತಾಡುವ ಭಾಷೆ ಯಾವುದು? ತೆಲುಗು. ಅವ್ರು ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿದ್ದಾರೆ ತೆಲುಗನ್ನ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಅಮೆರಿಕೆಯ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು? ತೆಲುಗು. ಅಷ್ಟು ಜನ ತೆಲುಗು ಮಾತಾಡ್ತಾರೆ. ನಮ್ಮ ಕನ್ನಡಿಗರಲ್ಲಿ ಅದಾರೆ, ಮಾತಾಡಿಲ್ಲ. ನಾವು ಮರಾಠಿ ಮರಾಠಿ ಮಾತಾಡ್ತೀವಿ, ತಮಿಳು ಮಾತಾಡ್ತೀವಿ. ಉತ್ತರ ಭಾರತಕ್ಕೆ ಹೋಗ್ರಿ, ಒಂದು ಮಹಾರಾಷ್ಟ್ರ ಹುಡುಗಿ ಮದುವೆ ಬರೀ ಆಕೆ ಕೊನೆಯವರಿಗೆ ಮರಾಠಿ ಮಾತಾಡ್ತಾರೆ. ನಮ್ಮ ಹುಡುಗಿನಲ್ಲಿ ಕಳಿಸ್ರಿ, ಬಾಸ್ಕಡೆ ಮರಾಠಿ ಕಲಿತಾಳೆ, ಎಷ್ಟಾಗೆ ತಂದ್ಕಡೆ ಮರಾಠಿ ಮಾತಾಡ್ತಾರೆ. ನಮಗೆ ಭಾಷಾ ವಿಮಾನ ಇಲ್ಲೋ ಇಲ್ಲೋ ಈ ಆತಂಕ ಒಬ್ಬ ಲೇಖಕನಾಗಿ ನನಗೆ ಕಾಣಿಸ್ತದೆ. ನನ್ನ ಕಾದಂಬರಿಯನ್ನು ನನ್ನ ಮೊಮ್ಮಗ ಓದಿದ್ರು, ಅರ್ಥ ಆಗಲ್ಲ ಅಂದ್ರೆ ಏನು? ಹೇಗಲೆ ಅಂದ್ರೆ ಏನಂತಾನವ, ಚಕ್ರಿ ಅಂದ್ರೆ ಏನಂತಾನವ, ಕುಕ್ಕೆ ಅಂದ್ರೆ ಏನಂತಾನವ. ಕುಕ್ಕೆ ಚಕ್ರಿ ಎತ್ತಿನ ಗಾಳಿಗೆ ಮೇಲೆ ಚಪ್ಪಳ ಕುಕ್ಕೆ ಇಲ್ವಪ್ಪ, ಕಿಕ್ಕಿಗೆ ನಗ್ತಾನವ. ನನ್ನದೇ ಮೊಮ್ಮಗ, ನನ್ನ ಕಾದಂಬರಿ ಓದ್ಲಿಕ್ಕೆ ಅಸಮರ್ಥನವ.